ಒಂದ್ ಪ್ರಶ್ನೆ ಇದೆ. ಯಾವಾಗ್ಲೂ ಕೆಟ್ಟವರಿಗೆ ಒಳ್ಳೇದಾಗುತ್ತೆ, ನಾವು ಎಷ್ಟೇ ಭಕ್ತಿ ಮಾಡಿದ್ರು ನಮ್ಮ ಕಷ್ಟಗಳೇ ತಪ್ಪಿಲ್ಲ, ಎಲ್ಲವೂ ನಮ್ಮ ಕರ್ಮಾನುಸಾರವೇ ನಡೆಯೋದಾದ್ರೆ ಭಗವಂತನ ಅವಶ್ಯಕತೆ ಏನಿದೆ, ಭಕ್ತಿ ಯಾಕೆ ಮಾಡ್ಬೇಕು? ಈ ಒಂದು ಪ್ರಶ್ನೆಗೆ ಒಂದು ಕತೆ ಹೇಳ್ತೀನಿ, ಅದ್ರಲ್ಲಿ ನಿಮ್ ಉತ್ತರ ನಿಮ್ಗೆ ಸಿಗಬಹುದು. ಒಮ್ಮೆ ಒಬ್ಬ ಶ್ರೀಮಂತ ವ್ಯಕ್ತಿ ಇದ್ದ. ಅವನ್ ಕೈ ಕೆಳಗಡೆ ಕೆಲಸ ಮಾಡೋಕೆ ಒಬ್ಬ ಬಡ ವ್ಯಕ್ತಿ ಇರ್ತಾನೆ. ಸೇವಕನಂತೆ ಅವನ್ ಕೆಲಸ ಮಾಡ್ತಾ ಇರ್ತಾನೆ. ಆ ಸೇವಕ ಭಗವಂತನ ದೊಡ್ಡ ಭಕ್ತನಾಗಿರ್ತಾನೆ. ಪ್ರತಿದಿನ ದೇವಸ್ಥಾನದ ಪೂಜೆ, ಅಲಂಕಾರ, ನಾಮಜಪ ಹೀಗೆ ಅನೇಕ ರೀತಿಯಾದ ಸೇವೆಗಳನ್ನ ಮಾಡ್ತಿರ್ತಾನೆ. ಆದ್ರೆ ಅವನ ಯಜಮಾನನಾದ ಶ್ರೀಮಂತನು ನಾಸ್ತಿಕನಾಗಿರ್ತಾನೆ. ಅಂದ್ರೆ ದೇವ್ರನ್ನ ಯಾವತ್ತು ನಂಬದೇ ಇರೋನು. ಹಾಗಾಗಿ ಭಗವಂತನ ವಿಚಾರವಾಗಿ ಮತ್ತು ಆ ಭಕ್ತನನ್ನ ಅಂದ್ರೆ ಆ ಸೇವಕನನ್ನ ಯಾವಾಗ್ಲೂ ಹಾಸ್ಯ ಮಾಡ್ತಿರ್ತಾನೆ. ನೀನು ಪ್ರತಿದಿನ ದೇವ್ರಿಗೆ ನಮಸ್ಕರಿಸ್ತೀಯಾ, ಆದ್ರೆ ನಿನ್ನ ಪರಿಸ್ಥಿತಿ ನೋಡು ಹೇಗಿದೆ ಅಂತ. ನಾನು ದೇವ್ರನ್ನ ನಂಬೋದೇ ಇಲ್ಲ, ಆದ್ರೂ ನನಗೆ ಎಲ್ಲಾ ರೀತಿಯಾದ ಸುಖ ಐಶ್ವರ್ಯ ಇದೆ. ಆ ದೇವ್ರು ಅನ್ನೋ ನಿಜವಾಗ್ಲೂ ನಿನ್ನ ನೋಡ್ತಿದ್ರೆ ನಿನ್ ಪರಿಸ್ಥಿತಿ ಯಾಕೆ ಹೀಗಿರ್ತಿತ್ತು ಅಂತ ಹೇಳ್ತಾನೆ. ಸೇವಕ ಮೌನವಾಗಿ ನಗುಮುಖದಿಂದಾನೇ ಎಲ್ಲವನ್ನ ಸ್ವೀಕರಿಸ್ತಿರ್ತಾನೆ. ಒಂದು ದಿನ ಬೆಳಗ್ಗೆ ಸೇವಕ ದೇವಸ್ಥಾನದಿಂದ ಬರ್ಬೇಕಾದ್ರೆ ದಾರಿನಲ್ಲಿ ಅವನ ಯಜಮಾನ ಅವನಿಗೆ ಸಿಗ್ತಾನೆ. ಅದೇ ದಾರಿನಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಆ ಶ್ರೀಮಂತ ವ್ಯಕ್ತಿಗೆ ನೆಲದ ಮೇಲೆ ಒಂದು ಚಿನ್ನದ ನಾಣ್ಯ ಸಿಗುತ್ತೆ. ಅವನು ತಕ್ಷಣ ಹೇಳ್ತಾನೆ, ನೋಡೋ, ದೇವ್ರನ್ನ ನಂಬದೇ ಇರೋ ನನ್ನಂತವನಿಗೆ ಚಿನ್ನದ ನಾಣ್ಯ ಸಿಕ್ಕಿದೆ, ನಿನ್ ದೇವ್ರು ನಿನಗೆ ಯಾವಾಗ ಏನನ್ ಕೊಟ್ಟಿದ್ದಾನೋ ಅಂತ. ಅದನ್ನ ಕೇಳಿ ಭಕ್ತನಿಗೆ ಸ್ವಲ್ಪ ಬೇಜಾರಾಗತ್ತೆ. ಆದ್ರೆ ಏನು ಹೇಳ್ದೆ ಮುಂದೆ ನಡ್ಕೊಂಡು ಹೋಗ್ತಿರ್ತಾನೆ. ಅದೇ ಸಮಯಕ್ಕೆ ಅವನ ಕಾಲಿಗೆ ಒಂದು ದೊಡ್ಡ ಮುಳ್ಳು ಚುಚ್ಚಿ ರಕ್ತ ಸುರಿಯೋಕೆ ಶುರು ಆಗುತ್ತೆ. ಅದನ್ನ ಕಂಡ ಶ್ರೀಮಂತ ಮತ್ತೆ ನಗಕ್ ಶುರು ಮಾಡ್ತಾನೆ. ಹೇಳ್ತಾನೆ, ಇದೇ ನೋಡು ನಿನ್ ದೇವ್ರು ನಿನ್ಗೆ ಕೊಟ್ಟ ವರ, ನಿನ್ನ ಪೂಜೆಯ ಪ್ರತಿಫಲ ಇದೇನಾ ನೋಡು ಅಂತ ಮತ್ತೆ ಹಾಸ್ಯ ಮಾಡ್ತಾನೆ. ಆ ಭಕ್ತನ ಕಣ್ಣಲ್ಲಿ ಕಣ್ಣೀರು ಹರಿಯುತ್ತೆ. ಮನೆಗೆ ಹೋಗ್ತಾನೆ, ಕಣ್ಣೀರ್ನಲ್ಲೇ ಪ್ರಾರ್ಥಿಸ್ತಾನೆ, ಭಗವಂತನೇ, ನಾನು ಪ್ರತಿದಿನ ನಿನ್ನನ್ನ ನೆನೆಸ್ತೀನಿ, ನಿನ್ನ ನಾಮವನ್ನ ಜಪಿಸ್ತೀನಿ, ಆದ್ರೂ ನನ್ನ ಬದುಕು ಹೀಗೆ ದುಃಖದಿಂದ ತುಂಬಿದೆ. ನಿನ್ನನ್ನ ಬೈತಿರುವಂತಹ ಆ ಮನುಷ್ಯ, ನೀನು ಅವನಿಗೆ ಚಿನ್ನವನ್ನ ಕೊಡ್ತೀಯಾ, ನನಗೆ ಮುಳ್ಳನ್ನ ಕೊಡ್ತೀಯಲ್ಲ ಅಂತ. ಆ ರಾತ್ರಿ ಭಗವಂತ ಅವನ ಕನಸಿನಲ್ಲಿ ಪ್ರತ್ಯಕ್ಷನಾಗ್ತಾನೆ. ಮುಗುಳ್ನಗ್ತಾ ಹೇಳ್ತಾನೆ, ಭಕ್ತನೇ, ನಿನ್ನ ಪ್ರಾರ್ಥನೆ ಒಂದು ದಿನವೂ ವ್ಯರ್ಥವಾಗೋದಿಲ್ಲ. ನಿನ್ನ ಯಜಮಾನನು ಹಿಂದಿನ ಜನ್ಮದಲ್ಲಿ ಬಹಳ ಪುಣ್ಯಗಳನ್ನ ಮಾಡಿದ್ದವನಾಗಿದ್ದರಿಂದ ಆ ಪುಣ್ಯದ ಫಲದಿಂದ ಅವನಿಗೆ ಇವತ್ತು ಸುಖ ಐಶ್ವರ್ಯ ದೊರೆತಿದೆ. ಆದ್ರೆ ಈ ಜನ್ಮದಲ್ಲಿ ಅವನು ನಿಂದನೆ ಮತ್ತೆ ದ್ವೇಷದ ಜೀವನ ನಡೆಸ್ತಿದ್ದಾನೆ. ಆ ಕಾರಣಕ್ಕೆ ಅವನ ಪುಣ್ಯದ ಫಲ ಕ್ಷೀಣಿಸ್ತಾ ಹೋಗ್ತಾ ಇದೆ. ಅವನಿಗೆ ಇವತ್ತು ಒಂದು ಮಡಿಕೆ ಚಿನ್ನ ಸಿಗ್ಬೇಕಿತ್ತು, ಆದ್ರೆ ನನ್ನ ಭಕ್ತನ ನಿಂದನೆ ಮಾಡಿದ ಫಲವಾಗಿ ಅವನಿಗೆ ಕೇವಲ ಒಂದೇ ಒಂದು ನಾಣ್ಯ ಸಿಕ್ಕಿದೆ ಅಂತ. ನೀನು ಹಿಂದಿನ ಜನ್ಮದಲ್ಲಿ ಅನೇಕ ಪಾಪಗಳನ್ನ ಮಾಡಿದ್ಯಾ, ಅದರ ಫಲವಾಗಿ ಈಗ ಬಡತನ, ಕಷ್ಟಗಳು ಎದುರಾಗಿವೆ. ಆದ್ರೆ ನೀನು ನನ್ನನ್ನ ಪ್ರೀತಿಯಿಂದ ನೆನೆಸಿದ ಕಾರಣ ನಿನ್ನ ಕರ್ಮದ ಗತಿ ಬದಲಾಯಿಸಿದೀನಿ. ಇಂದು ನಿನ್ನ ಹಣೆ ಬರಹದ ಪ್ರಕಾರ ನಿನಗೆ ಒಂದು ಹಾವು ಕಚ್ಚಿ ಸಾಯ್ಬೇಕಾಗಿತ್ತು ನೀನು, ಆದ್ರೆ ನಿನ್ನ ಭಕ್ತಿ ನನ್ನ ಕರುಣೆಯನ್ನ ಆಕರ್ಷಿಸಿದೆ. ಅದಕ್ಕೆ ಬದಲಾಗಿ ಇವತ್ತು ಕೇವಲ ಒಂದೇ ಒಂದು ಮುಳ್ಳು ಚುಚ್ಚಿದೆ ಅಷ್ಟೇ, ನಿನ್ನ ಜೀವ ಉಳಿಸಿದ್ದೀನಿ ಅಂತ ಭಗವಂತ ಹೇಳಿದಾಗ ಆ ಭಕ್ತನು ಆ ಕನಸಿನಿಂದ ಎದ್ದ. ಭಗವಂತನ ಕರುಣೆಗೆ ಕೃತಜ್ಞತೆ ಹೇಳ್ದ. ಅವನ ಹೃದಯದಲ್ಲಿ ಮತ್ತೆ ಇಡೀ ಜೀವನದಲ್ಲಿ ಭಗವಂತನೇ ತುಂಬಿಕೊಂಡ. ಭಗವಂತ ಇರೋದು ನಮ್ಮ ಕಷ್ಟಗಳನ್ನ ತೆಗೆದು ಹಾಕಕ್ಕಲ್ಲ, ಆದ್ರೆ ನಮ್ಮ ಕಷ್ಟಗಳಲ್ಲಿ ನಮ್ಮ ಜೊತೆ ನಡೆಯೋದಕ್ಕೆ ಇರ್ತಾನೆ. ಅವನಿಂದ ನಿಜವಾದ ರಕ್ಷಣೆ, ಶಾಂತಿ ಮತ್ತು ನಿಜವಾದ ಸುಖ ದೊರೆಯುತ್ತೆ ಅನ್ನೋದು ಅವನಿಗೆ ಅರ್ಥವಾಯಿತು. ಹರೇ ಕೃಷ್ಣ.